ಎಲ್ರಿಗೂ ಪ್ರೇಮ ವ್ಲಾಗ್ಗೆ ಸ್ವಾಗತ. ಇವತ್ತು ಮರ್ಗೆಣ್ಸನ್ನು ಹಂಗೆ ಒಗ್ಗರಣೆ ಹಾಕಿ ತಿನ್ನೋದು, ಕಾಯಿ ತುರಿ ಎಲ್ಲ ಹಾಕ್ಬಿಟ್ಟು ತಿನ್ನೋದು. ನೋಡಿ, ಇದು ಸಿಪ್ಪೆ ತಗೋಬೇಕು. ನೋಡಿ, ಈ ಥರ ಸಿಪ್ಪೆ ತೆಗಿಬೇಕು. ನೋಡಿ, ಈ ಥರ ಬರುತ್ತೆ ಸಿಪ್ಪೆ, ಇಷ್ಟು ದಪ್ಪ ಇರುತ್ತೆ. ಸಿಪ್ಪೆ ಬೇಯಿಸಬಾರ್ದು, ಈ ಥರ ಬೇಯಿಸಿ ಮತ್ತೆ ಕಟ್ ಮಾಡಬೇಕು ಇದನ್ನು. ನೋಡಿ, ಸಿಪ್ಪೆ ಎಲ್ಲ ತೆಗೆದಾಯಿತು. ನೋಡಿ, ಬೇಯಕ್ಕಿಟ್ಟಿದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ ಮತ್ತು ಉಪ್ಪು ಹಾಕೋಣ ಬೇಯುವಾಗ. ಸ್ವಲ್ಪ ಉಪ್ಪು ಹಾಕೋಣ. ಅರಿಶಿಣದ ಪುಡಿ ಯಾಕೆ ಹಾಕೋದಂದರೆ ಅದು ಅದರಲ್ಲಿ ಇದ್ದರೆ ಒಂಥರ ಏನಾದರೂ ನಂಜಿದ್ರೆ ಅದರಲ್ಲಿ ಹೋಗುತ್ತೆ. ಇದು ಸಾಯಂಕಾಲ ಸ್ನ್ಯಾಕ್ಸಿಗೆ ನಾನು ಬೇಯಿಸ್ತಾ ಇರೋದು, ತಿನ್ನೋದಕ್ಕೋಸ್ಕರ ಟೀ ಜೊತೆ. ಇದು ಒಂದು ವಿಷಲ್ ಆಗಲಿ, ಕುಕ್ಕರ್ ಮುಚ್ಚಳ ಮುಚ್ಚೋಣ, ಒಂದು ಕೂಗಲಿ, ಮತ್ತೆ ಒಗ್ಗರಣೆ ಹಾಕೊಳ್ಳೋಣ. ಅದು ನೋಡಿ ಬೆಂದಿದೆ. ನೋಡಿ ಬೆಂದಿದೆ, 2 ವಿಷಲ್ ಆಗಿತ್ತು. ಇದು ಕಟ್ ಮಾಡ್ಕೋಬೇಕು. ಇವಾಗ ಕಟ್ ಮಾಡೋಣ. ನೀರೆಲ್ಲ ತೆಗೆದಿದ್ದೀನಿ. ನೋಡಿ, ನಾನು ಒಗ್ಗರಣೆಗೆ ಕಾಯಿ ತುರಿ ಮತ್ತು ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಈ ಥರ ತಗೊಂಡಿದ್ದೀನಿ. 1 ಕಪ್ಪು ಕರ್ಬೇವಿನ ಸೊಪ್ಪು ಮತ್ತು 1 ಈರುಳ್ಳಿ, 3 ಮೆಣಸಿನ್ಕಾಯಿ. ನೋಡಿ, ಒಗ್ಗರಣೆಗೆ ಸಾಸಿವೆ ಮತ್ತು ಉಪ್ಪು, ಒಗ್ಗರಣೆ ಜೊತೆನೇ ಹಾಕೋಣ. ಉಪ್ಪು ಎಲ್ಲ ಆಗಿದೆ. ಹಾಕೊಳ್ಳೋಣ. ಬಾಣಲಿ ಇಟ್ಟಿದ್ದೀನಿ, ಒಗ್ಗರಣೆ ಹಾಕೊಳ್ಳೋಣ. ಎಣ್ಣೆ ಹಾಕೋಣ ಅದಕ್ಕೆ ಫಸ್ಟು. ನೋಡಿ, ಚಿಕ್ಕದಾಗೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಒಗ್ಗರಣೆಗೆ ಸಾಸಿವೆ ಹಾಕೋಣ. ಎಣ್ಣೆ ಬಿಸಿಯಾಗಿದೆ. ಸಾಸಿವೆ ಎಲ್ಲ ತಿರುಗಿ ಈರುಳ್ಳಿ ಹಾಕೋಣ. ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಆಗಬೇಕಿದ್ದು. ಕರ್ಬೇವಿನ ಸೊಪ್ಪು ಹಾಕೊಳ್ಳೋಣ. ಬೆಳ್ಳುಳ್ಳಿ ಗೆಜ್ಜಿಟ್ಟಿದ್ನಲ್ಲ, ಚೆನ್ನಾಗಿ ಫ್ರೈ ಆಗಬೇಕು ಅದನ್ನು. ಇದು ಸ್ವಲ್ಪ ಕೊಂಬಣ್ಣ ಬರೋವರೆಗೂ ಫ್ರೈ ಆಗಲಿ, ಚೆನ್ನಾಗಿರುತ್ತೆ. ಇದಕ್ಕೇ ಉಪ್ಪು ಹಾಕೋಣ. ನೋಡಿ, ಮತ್ತೆ ಇದು ಮರ್ಗೆಣ್ಸು ಹಾಕೋಣ. ಎಲ್ಲ ಮಿಕ್ಸ್ ಆಗಲಿ. ತೆಂಗಿನ ತುರಿ ಹಾಕೋಣ. ಮತ್ತೆ ದೊಡ್ಡ ಪಾತ್ರೆ ಇಟ್ಕೋಬೇಕು. ಚಿಕ್ಕದಿಟ್ಟಿದೆ ನಾನು. ಇದು 2 ವಿಷಲ್ ಕೂಗಿಸ್ಬೇಕು. ಅದು ಬೇಯುವಾಗ ನಾನು ಹೇಳಿದ್ನಲ್ಲ, ಆ ಥರ ಸಿಪ್ಪೆ ತೆಗೆದು ಆ ಥರ ಬೇಯಿಸ್ಕೋಬೇಕು. ಕಾಯಿ ತುರಿ ಹಾಕೋಣ. ಉಪ್ಪು ಹಿಡ್ದಿಲ್ಲ ಅಂದರೆ ಮತ್ತೆ ಸ್ವಲ್ಪ ಉಪ್ಪು ಹಾಕೋಣ ಲಾಸ್ಟಲ್ಲಿ. ಇದು ಚೆನ್ನಾಗಿರ್ಬೇಕು, ಬೆಣ್ಣೆ ಥರ ಇರಬೇಕು, ಆಗ ಚೆನ್ನಾಗಿರುತ್ತೆ ಇದು ತಿನ್ನೋದಕ್ಕೆ. ಸಂಜೆ ಸ್ನ್ಯಾಕ್ಸಿಗೆ ಟೀ ಜೊತೆ ಚೆನ್ನಾಗಿರುತ್ತೆ. ಚಳಿ ಬಂದರೆ ಏನೇನಾರು ತಿನ್ಬೇಕು ಅನ್ನಿಸ್ತಾ ಇರುತ್ತಲ್ಲ, ಆವಾಗ ಈ ಥರ ಮಾಡಿದ್ರಾಯ್ತು. ನಾನು ಅರ್ಧ ಕೆಜಿ ತಂದಿದ್ದೆ. ಇದು ನಮಗೆ ಸಾಕು. ಅರ್ಧ ಕೆಜಿ 50 ರೂಪಾಯಿ ಇತ್ತು. ಇದು ಅರ್ಧ ಕೆಜಿ 25 ರೂಪಾಯಿ ಕೊಟ್ಟು ತಂದೆ. ನೋಡಿ, ರೆಡಿಯಾಗಿದೆ. ಗ್ಯಾಸ್ ಬಂದ್ ಮಾಡ್ತಾಯಿದ್ದೀನಿ. ಪ್ಲೇಟಿಗೆ ತೆಗಿಯೋಣ. ಹೇಗಿದೆ ಟೇಸ್ಟ್ ನೋಡೋಣ. ಇದು ಕಾಯಿ ತುರಿ ಕಾಯಿ ಜೊತೆನೇ ತಿನ್ನಬೇಕು. ಈ ಥರ ಇದ್ರಲ್ಲಿ ಇರೋದು ಮಸಾಲೆ ಎಲ್ಲ ತಿನ್ನಿರಿ. ತುಂಬ ಚೆನ್ನಾಗಿದೆ. ನೀವು ಮನೆಗೆ ಒಂದ್ಸಲ ಟ್ರೈ ಮಾಡಿ. ಹೇಗಿದೆ ಅಂತೇಳಿ ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಅದ್ರ ಜೊತೆ ನಾನು ಟೀ ಮಾಡಿದ್ದೀನಿ, ಬ್ಲಾಕ್ ಟೀ. ಓಕೆ, ಎಲ್ಲರಿಗೂ ಬಾಯ್ ಬಾಯ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು.